ಹಾಯ್ ಎಲ್ಲರಿಗೂ ಇನ್ನೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ. ನಾನು ಝೀನಾ ಮಾರ್ಟಿಸ್. ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಡೈಲಿ ಒಂದು ದಾಳಿಂಬೆಯನ್ನು ನನ್ನ ಜ್ಯೂಸಿಗೆ, ಮಿಕ್ಸ್ ಫ್ರೂಟ್ ಜ್ಯೂಸಿಗೆ ಹಾಕ್ತೇನೆ. ಸೊ ಅದನ್ನು ಈಸಿಯಾಗಿ ಹೇಗೆ ಓಪನ್ ಮಾಡುವುದು ಮತ್ತು ಅದರ ಉಪಯೋಗಗಳು ಏನು ಅಂತ ನಾನು ನಿಮಗೆ ಒಂದು ಚಿಕ್ಕ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ನೋಡಿ, ಇದನ್ನು ಫಸ್ಟಿಗೆ ಅದರ ಮುಂದಿನ ತೊಟ್ಟಿ ಇದೆಯಲ್ಲ ಅದು ಕಟ್ ಮಾಡಬೇಕು. ನಂತರ ಅದರ ಸಿಪ್ಪೆ ಇದೆಯಲ್ಲ ಅದನ್ನು ಈ ಥರ ಒಳಗಡೆ ಗೊತ್ತಾಗ್ತದೆ ನಮಗೆ, ಎಲ್ಲ ಒಂದೊಂದು ಡಿವೈಡರ್ ಇದೆ ನೋಡಿ, ವೈಟ್ ಥರ. ಅದರ ಮೇಲೆ ಅದರ ಸಿಪ್ಪೆಯನ್ನು ಹೊರಗಡೆಯಿಂದ ಹೀಗೆ ಕಟ್ ಮಾಡಬೇಕು. ಮತ್ತು ಮಧ್ಯದಲ್ಲಿದ್ದ ಅದು ವೈಟ್ ಪೋರ್ಷನ್ ಇದೆಯಲ್ಲ ಅದನ್ನು ಕೂಡ ತೆಗಿಬೇಕು. ಅದು ತೆಗೆಯದಿದ್ದರೆ ಆಗೋದಿಲ್ಲ, ಅದು ಖಂಡಿತ ತೆಗಿಬೇಕು. ಅದರ ನಂತರ ಇದನ್ನು ಓಪನ್ ಮಾಡಬೇಕು. ಫಸ್ಟಿಗೆ ಹೀಗೆ ಫುಲ್ಲು ಬಿಚ್ಚಬೇಕು ಅದನ್ನು, ಎಲ್ಲ ಅಲ್ಲ, ಜಸ್ಟ್ ನೋಡಿ ನಾನು ಓಪನ್ ಮಾಡ್ತೇನೆ. ನೋಡಿ, ನಾನು ಡೈರೆಕ್ಟ್ ಮಾಡ್ತಾಯಿದ್ದೇನೆ ಇಲ್ಲಿ. ಇಲ್ಲ, ಓಪನ್ ಮಾಡಬೇಕು ನೋಡಿ ಹೀಗೆ, ಇಲ್ಲದ್ರೆ ಅದು ಬಿಡಿಸಲ್ಲ ಬೀಜಗಳು. ಸೊ ಈ ಥರ ಎಲ್ಲ ಡಿವೈಡ್ ಮಾಡಿದ ಮೇಲೆ ಒಂದು ಸ್ಪೂನು, ಇಲ್ಲಾದರೆ ನಾನು ತಗೊಂಡಿದ್ದೇನಲ್ಲ ಅಂಥ ಯಾವುದಾದ್ರೂ ಸ್ಪೂನ್ ಇದ್ದರೆ ಅದರ ಸೈಡಿಗೆ ಫುಲ್ಲು ಟ್ಯಾಪ್ ಮಾಡಬೇಕು. ಹೀಗೆ ಎಲ್ಲ ಕಡೆ ಸ್ಮೂತ್ಲಿ ಟ್ಯಾಪ್ ಮಾಡಬೇಕು. ಆವಾಗ ಎಲ್ಲ ಅದರಲ್ಲಿದ್ದ ಬೀಜಗಳಿದೆಯಲ್ಲ ಅದೆಲ್ಲ ಕೆಳಗಡೆ ಬೀಳ್ತವೆ. ಜ್ಯೂಸೆಲ್ಲ ಏನು ವೇಸ್ಟ್ ಆಗೋಲ್ಲ. ಮತ್ತು ತುಂಬ ಒಂದೊಂದೇ ಅದರ ಬೀಜವನ್ನು ವಿಂಗಡಿಸುವುದರ ಬದಲು ಈ ಥರ ನೀವು ಟ್ಯಾಪ್ ಮಾಡಿದರೆ ಎಲ್ಲ ಬೀಜಗಳು ಅಲ್ಲಿಯೇ ಓಪನ್ ಆಗ್ತದೆ. ನೋಡಿ, ಎಲ್ಲ ಬೀಳ್ತದೆ. ಒಂದೆರಡು ನಿಮಿಷದಲ್ಲಿ ಅದೆಲ್ಲ ಬರ್ತದೆ. ಮತ್ತು ಏನು ಪ್ರಾಬ್ಲಮ್ ಇಲ್ಲ, ತೆಗಿಲಿಕ್ಕೆ ಬೇಗ ಆಗ್ತದೆ. ಇದು ಒಂದು. ಮತ್ತು ಇದರದ್ದು ನೀವು ಡೈಲಿ ಒಂದೊಂದು ದಾಳಿಂಬೆ ತಿಂದರೆ ಇದರಲ್ಲಿ ತುಂಬ ರೋಗ ನಿರೋಧಕ ಶಕ್ತಿಗಳು ತುಂಬ ಇರುವುದರಿಂದ ಎವ್ರಿಡೇ ಒಂದೊಂದು ತಿನ್ನಬೇಕು ಅಂತ ಹೇಳ್ತಾರೆ ಡಾಕ್ಟ್ರು ಕೂಡ. ಎಲ್ಲ ಪ್ರಾಯದವರು ತಿನ್ಬೋದು, ಚಿಕ್ಕವರಿಂದ ದೊಡ್ಡವರವರೆಗೆ ಎಲ್ಲರೂ ಈ ದಾಳಿಂಬೆ ಹಣ್ಣನ್ನು ತಿನ್ನಬಹುದು. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಹೃದಯದ ರೋಗಗಳಿಗೆ ಸಂಬಂಧಪಟ್ಟ ಅಂಶಗಳು, ಮತ್ತು ವಿಟಮಿನ್ ಸಿ, ವಿಟಮಿನ್ ಇ ಮತ್ತು ಫೋಲಿಕ್ ಆಮ್ಲ ಇದೆಲ್ಲ ಇದರಲ್ಲಿ ಇರುವುದರಿಂದ, ಮತ್ತು ಕ್ಯಾನ್ಸರ್ ರೋಗಕ್ಕೆ ಕೂಡ ಇದು ಒಂದು ಒಳ್ಳೆಯ ರೋಗ ನಿರೋಧಕ ಶಕ್ತಿ ಇದರಲ್ಲಿ ಇರುವುದರಿಂದ ಡೈಲಿ ಒಂದೊಂದು ಚಿಕ್ಕ ದಾಳಿಂಬೆ ಹಣ್ಣನ್ನು ಡೈಲಿ ಒಂದೊಂದು ನಮ್ಮ ಜ್ಯೂಸಿಗೆ ಇಲ್ಲದ್ರೆ ಸಲಾದಿಗೆ ಹಾಕಿ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ, ಈ ಥರ ಎಲ್ಲ ನಾನು ಓಪನ್ ಮಾಡಿದೆ. ಮತ್ತು ಅದರಲ್ಲಿ ಬಿದ್ದ ಎಲ್ಲ ವೈಟ್ ಕಸ ಎಲ್ಲ ಇದ್ದದ್ದು ತೆಗಿಬೇಕು. ಈ ಥರ ನಾವು ನಮ್ಮ ದಾಳಿಂಬೆ ಹಣ್ಣನ್ನು ಓಪನ್ ಮಾಡಿ ಡೈಲಿ ಜ್ಯೂಸಿಗೆ ಹಾಕಿ ಕುಡಿಬೋದು, ಇಲ್ಲಾಂದರೆ ಹೀಗೆ ಸಹ ಕುಡಿಬೋದು. ನೋಡಿ, ಇದೊಂದು ನಂದು ಚಿಕ್ಕ ಟಿಪ್ಸ್ ಮತ್ತು ಯೂಸ್ಫುಲ್ಲು ವಿಡಿಯೋ. ಎಲ್ಲರೂ ನೋಡಿ ಮತ್ತು ನನ್ನ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಎಲ್ಲರಿಗೂ. ಇದೇ ಥರ ಇನ್ನೊಂದು ಒಳ್ಳೆಯ ವಿಷಯ ತಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.